ಬೆಳದಿ ಟೌನ್ಶಿಪ್ ಮಾಡಿಯೇ ತೀರ್ತೇನೆ ಎನ್ನುವ ಹಠದಲ್ಲಿ ಸಿಎಂ ಡಿಕೆಶಿ ಇದ್ದಾರೆ. ಜೀವ ಹೋದ್ರೂ ಸರಿ ಭೂಮಿ ಬಿಡೋದಿಲ್ಲ ಎನ್ನುವ ಹಠದಲ್ಲಿ ರೈತರಿದ್ದಾರೆ. ರೈತರ ಹೋರಾಟ ಬೆಂಬಲಿಸಿ ಕೆಆರ್ಎಸ್ ಪಕ್ಷದಿಂದ ಟೌನ್ಶಿಪ್ ವಿರೋಧಿಸಿ ಸುಮಾರು 2,000 ಜನರಿಂದ ಬೈಕ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಟೌನ್ಶಿಪ್ನಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ. 9,000 ಎಕರೆ ಭೂಮಿ ಸರ್ವನಾಶ, ಲಕ್ಷಾಂತರ ಮರಗಳು ಕೂಡ ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆಯುವುದಕ್ಕೆ ಭೂಮಿ ಮೊರೆ ರೈತರಿಗೆ ಹೊರೆಯಾಗ್ತಾ ಇದೆ. ಸಂಕಷ್ಟದಲ್ಲಿ ರೈತ ಸದಕ್ಕೆ ಅಭಿವೃದ್ಧಿ ಕಾರ್ಯಗಳು. ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಜೀವ ಹೋದ್ರೂ ಸರಿ ಭೂಮಿ ಬಿಡೋದಿಲ್ಲ ಅನ್ನುವಂತಹ ಹಠದಲ್ಲಿ ರೈತರಿದ್ದಾರೆ. ರೈತರ ಹೋರಾಟವನ್ನು ಬೆಂಬಲಿಸಿ ಕೆಆರ್ಎಸ್ ಪಕ್ಷದಿಂದ ಬೈಕ್ ರ್ಯಾಲಿ ಕೂಡ ಹಮ್ಮಿಕೊಳ್ಳಲಾಗಿರುವಂಥದ್ದು. ಸೊ ಟೌನ್ಶಿಪ್ ಅನ್ನು ವಿರೋಧಿಸಿ ಸುಮಾರು 2,000 ಜನರಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಟೌನ್ಶಿಪ್ನಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಕೂಡ ಇಲ್ಲ. ಸೊ 9,000 ಎಕರೆ ಭೂಮಿ ಸರ್ವನಾಶ, ಲಕ್ಷಾಂತರ ಮರಗಳ ಮಾರಣ ಹೋಮ ಆಗಿದೆ. ಸೊ ಈ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆಯೋದಕ್ಕೆ ಭೂಮಿ ಮೊರೆ ಹೋಗ್ತಾ ಇದ್ದಾರೆ. ರೈತರಿಗೆ ಹೊರೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಇದೇ ಟೈಮ್ನಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಮಾಡಿದ್ರೆ ಯಾರು ಕೇಳ್ತಾರೆ? ರೈತರು ಸಂಕಷ್ಟದಲ್ಲಿರುವಂತಹ ಟೈಮ್ ಇದು. ಸೊ ಇದರಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಹೊರಟ್ರೆ ಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಯಾವುದೇ ಪರಿಹಾರಗಳು ಸಿಗ್ತಾ ಇಲ್ಲ. ಒಂದು ಕಡೆ ಬಿಡದಿ ಟೌನ್ಶಿಪ್ ಮಾಡಿಯೇ ತೀರ್ತೇನೆ ಅಂತ ಹಠ ಹಿಡ್ಕೋತಿರೋದು. ಜೀವ ಹೋದ್ರೂ ಸರಿ ಭೂಮಿ ಬಿಡೋದಿಲ್ಲ ಅನ್ನುವಂಥ ಹಠದಲ್ಲಿ ರೈತರಿದ್ದಾರೆ. ರೈತರ ಹೋರಾಟವನ್ನು ಬೆಂಬಲಿಸಿ ಕೆಆರ್ ಪಕ್ಷದಿಂದ ಕೂಡ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂತಹ ದೃಶ್ಯವನ್ನು ನೀವು ಒಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದರೆ ಟೌನ್ಶಿಪ್ ವಿರೋಧಿಸಿ ಸುಮಾರು 2,000 ಜನರಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿರುವಂಥದ್ದು. ಪ್ರಕಾಶ್ ಕೊಡಿ, ಮೊದಲು ಕೊಡಿ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೌದಾ? ನಮ್ಮ ಭೂಮಿ, ನಮ್ಮ ಭೂಮಿ ಬೇಕು, 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 ನಮ್ಮ ಭೂಮಿ. ಸೊ ಈಗ ಆಲ್ರೆಡಿ ಅಸ್ತಿತ್ವದಲ್ಲಿರುವಂತಹ ಟೌನ್ಶಿಪ್ನಲ್ಲಿ ಮೂಲಭೂತ ಸೌಕರ್ಯಗಳು ಪ್ರಾಬ್ಲಮ್ಸು, 9,000 ಎಕರೆ ಭೂಮಿ ಸರ್ವನಾಶ, ಲಕ್ಷಾಂತರ ಮರಗಳ ಮಾರಣ ಹೋಮ ಆಗಿದೆ. ವಿಶ್ವ ಬ್ಯಾಂಕ್ನಿಂದ ಸಾಲ ಪಡೆಯೋದಕ್ಕೆ ಭೂಮಿ ಮೊರೆ ಹೋಗ್ತಾ ಇದ್ದಾರೆ. ಇದು ರೈತರಿಗೆ ಹೊರೆಯಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಾರ್ಯ ಅಂತ ಹೊರಟಾಗ ಸೊ ಆಬ್ವಿಯಸ್ಲಿ ರೈತರು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಬೈಕ್ ರ್ಯಾಲಿ ಕೂಡ ಮುಂದುವರಿಸ್ತಾ ಇದ್ದಾರೆ.